ಹಲೋ ನಮಸ್ಕಾರ, ಬಿಗ್ ಬುಲೆಟಿನ್ಗೆ ಸ್ವಾಗತ. ನಾನು ರಂಗನಾಥನ ಜೊತೆ ಇದ್ದಾರೆ ಅರುಣ್ ಬಡಿಗೇರ್. ಇವತ್ತಿನ ಸುದ್ದಿಗಳನ್ನು ಹೇಳ್ತೀವಿ ಅಂತ ಹೇಳೋ ರೀತಿಯೇ ಇಲ್ಲ, ಬಿಕಾಸ್ ಎಲ್ಲರಿಗೂ ನಾವೇನು ಸುದ್ದಿ ಹೇಳಬಹುದು ಎಂಬ ಅರಿವಿದೆ. ಇಂತಹ ಒಂದು ಸುದ್ದಿಯನ್ನಿಟ್ಟುಕೊಂಡು ಈ ಒಂದು 9 ಗಂಟೆಯ ಸುದ್ದಿ ವಾಚಕವನ್ನು ನಿಮ್ಮ ಮುಂದೆ ಮಾಡುವಂತಹ ಪರಿಸ್ಥಿತಿ ನನಗೆ ಬಂದೀತು ಎಂಬುದನ್ನು ನಾನಂತೂ ನಿರೀಕ್ಷೆ ಮಾಡಿರಲಿಲ್ಲ. ನನ್ನ ಜೀವಿತ ಅವಧಿಯಲ್ಲಿ ಇದೂ ಒಂದು ಆಗಬಹುದೇನೋ ಎಂಬ ಲೆಕ್ಕಾಚಾರ ಇರಲಿಲ್ಲ. ದಟ್ ಈಸ್ ಲೈಫ್ ಅಂತ ಕಾಣಿಸ್ತಾ ಇದೆ. ಭಾರತದ ಸಿನಿಲೋಕಕ್ಕೆ, ಅದರಲ್ಲೂ ಕರ್ನಾಟಕದ ನಮ್ಮ ಗಂಧದ ಗುಡಿ ಕನ್ನಡ ಚಿತ್ರಲೋಕಕ್ಕೆ ಇದ್ದಂಥ ಒಂದು ಅಕ್ಷರಶಃ ಕರಾಳ ಶುಕ್ರವಾರ ಆಗಿರೋ ಈ ದಿನದ ಸುದ್ದಿಗಳನ್ನು ನಿಮ್ಮ ಮುಂದೆ ಹಾಜರುಪಡಿಸ್ತೀವಿ. ಕನ್ನಡಿಗರ ಪವರ್ ಸ್ಟಾರ್, ನಗುಮೊಗದ ರಾಜಕುಮಾರ, ಯುವ ಸಮೂಹದ ಯುವರತ್ನ, ಅಭಿಮಾನಿಗಳಿಗೆ ಎಲ್ಲರಿಗೂ ಅಥವಾ ಗೆಳೆಯರಿಗೆ ಅಪ್ಪು ಆಗಿದ್ದಂತಹ ಪುನೀತ್ ರಾಜ್ಕುಮಾರ್ ಹಠಾತ್ ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಪುನೀತ್ ಸಾವಿನ ಸುದ್ದಿ ಬರಸಿಡಿಲಿನಂತೆ ಕರ್ನಾಟಕ ರಾಜ್ಯವನ್ನು ಅಪ್ಪಳಿಸಿದೆ. ದೀರ್ಘಕಾಲದ ನಂತರ ವಯೋಸಹಜ ಕಾಯಿಲೆಗಳಿಂದ ಹೆಚ್ಚು ಕಡಿಮೆ ಆಗೋದು ಮನುಷ್ಯರ ಎಲ್ಲ ಜೀವನದಲ್ಲಿ ನಡೆಯಬಹುದಾದಂಥದ್ದು. ಆದರೆ ಯಾರೂ ನಿರೀಕ್ಷೆ ಮಾಡದ ರೀತಿ ಇದು 2ನೆಯ ಬಾರಿ, ಒಂದು ಆಗ ಶಂಕರ್ನಾಗ್, ಈಗ ಪುನೀತ್, ಇದು ನಿರೀಕ್ಷೆ ಮಾಡದ ರೀತಿ ಬಂದು ಹೊಡೆದಾಗ ಯಾರೂ ಅಂದ್ಕೊಂಡ್ರಲ್ಲ ಅಂಥ ದಿನ ನಾವೇ ಎದುರಿಸ್ತೀವೇನೋ ಅಂತ. ಇಹಲೋಕದ ಪ್ರಯಾಣವನ್ನು ಮುಗಿಸುತ್ತಿರುವಂತಹ ಪುನೀತ್ ಈಗ ಸಹಜವಾಗಿ ಒಂದಿಷ್ಟು ಪ್ರಶ್ನೆಗಳಿಗೆ ದಾರಿ. ಕಾರಣ, ಇದು ಹೋಗಬೇಕಾದಂತಹ ವಯಸ್ಸೇ. ಹೋಗುವುದಾದರೂ ಜೀವನವನ್ನು ಅತ್ಯಂತ ಶಿಸ್ತುಬದ್ಧವಾಗಿ ನಡೆಸುತ್ತಿದ್ದಂಥ ವ್ಯಕ್ತಿಗೆ ಇಂತಹ ಶಿಕ್ಷೆಯೇ ಏಕೆ? ಮಾಡಬಾರದ ಎಲ್ಲ ಕೆಲಸಗಳನ್ನು ಮಾಡುತ್ತಾ, ಎಲ್ಲ ದುಶ್ಚಟಗಳನ್ನು ಕಲಿಯುತ್ತಾ, ಆ ದುಶ್ಚಟಗಳನ್ನೇ ಪಾಲನೆ ಪೋಷಿಸುತ್ತಿರುವವರೆಲ್ಲ ಆರೋಗ್ಯವಾಗಿರುವಾಗ ಏಕೆ ಶಿಸ್ತುಬದ್ಧವಾಗಿ ಜೀವನದಲ್ಲಿ ಎಲ್ಲ ರೀತಿಯಲ್ಲಿ, ನೈತಿಕವಾಗಿ, ಆಹಾರದಲ್ಲಿ, ಜೀವನ ಕ್ರಮದಲ್ಲಿ ಶಿಸ್ತುಬದ್ಧವಾಗಿದ್ದವ್ರಿಗೆ ಯಾಕಿಂತ ಶಿಕ್ಷೆ ಬರುತ್ತೆ? ಸಹಜ ಪ್ರಶ್ನೆ. ಫಿಟ್ ಆ್ಯಂಡ್ ಫೈನ್ ಪುಟ್ಟು ಅಪ್ಪು ಯಾವಾಗಲೂ. ಆದರೂ ಇವತ್ತು ಈ ಸುದ್ದಿ ನಮ್ಮ ಮುಂದೆ ಹಾಜರಾಗಿದೆ. ಅಪ್ಪು ನಿಜ ಅರ್ಥದಲ್ಲೂ ರಾಜಕುಮಾರನೇ. ಕಾರಣ, ಅವರ ಜೀವನ ನಡವಳಿಕೆ ಚಲನಚಿತ್ರಗಳಲ್ಲಿ ಖ್ಯಾತಿಯಾಗುವುದು, ನಂತರ ಅದಕ್ಕೆ ಒಪ್ಪುವಂತಹ ಪಾತ್ರಗಳನ್ನು ಮಾಡುವುದು, ಆ ಮೂಲಕ ಜನಸಮುದಾಯವನ್ನು ಮೆಚ್ಚಿಸುವುದು, ಅವರೆಲ್ಲ ಇವರಿಗೆ ಅಭಿಮಾನಿಗಳಾಗುವುದು ಸಹಜವಾಗಿ ನಡ್ಕೊಂಡು ಹೋಗುತ್ತೆ. ಆದರೆ ಬಹುಜನರ ಜೀವನದಲ್ಲಿ ನಡೆಯದಿರುವುದು ಯಾವುದು ಎಂದರೆ, ಚಲನಚಿತ್ರ ಜೀವನದಲ್ಲಿ ನಟಿಸುವ ಪಾತ್ರವನ್ನೇ ನಿಜ ಜೀವನದಲ್ಲೂ ಅಷ್ಟೇ ಅದ್ಭುತವಾಗಿ ನಿರ್ವಹಿಸ್ತಿರ್ತಾರೆ. ಭಾಳ ಜನ ಫಿಲಮ್ಮಲ್ಲಿ ಹೀರೋಗಳಾಗಿರ್ತಾರೆ, ನಿಜ ಜೀವನದಲ್ಲಿ ವಿಲನ್ ಆಗಿಬಿಡ್ತಾರೆ. ಆದರೆ ಅಪ್ಪು ಹಾಗಿರಲಿಲ್ಲ ಕ್ಯಾರೆಕ್ಟರ್ ವೈಸ್. ಆಲ್ ರೈಟ್, ಈಗ ನಾವು ಶುರು ಮಾಡೋಣ. ನೇರವಾಗಿ ಅಕ್ಷರಶಃ ರಾಜಕುಮಾರನಂತೆ ಬದುಕಿದ್ದ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಭಾಳ ದಾರಿಯಲ್ಲಿ ಜಾರಿ ಹೋಗಿದ್ದಾರೆ. ಫಿಟ್ ಆ್ಯಂಡ್ ಫೈನ್ ಆಗಿದ್ದರು, ಯೂತ್ ಐಕಾನ್. ಆದರೆ ಹಠಾತ್ತಾಗಿ ಉಸಿರು ನಿಂತು ಹೋಗಿದೆ. 46 ವರ್ಷ ವಯಸ್ಸಿನ ಅಪ್ಪು ಬೆಳಿಗ್ಗೆ ಮನೆಯಲ್ಲಿ ಲಘುವಾಗಿ ವರ್ಕೌಟ್ ಮಾಡಿದ್ದಾರೆ ಎಂಬ ಮಾಹಿತಿ. ಸ್ನಾನ ಮಾಡಿದಾಗ ದೇಹದಲ್ಲಿ ಏರುಪೇರಾಗಿದೆ ಅಂತಿದ್ದಾರೆ. ತಕ್ಷಣವೇ ಸಮೀಪದ ಅವರಿಗೆ ಪರಿಚಿತರ ವೈದ್ಯರ ಕ್ಲಿನಿಕ್ನಲ್ಲಿ ಟೆಸ್ಟಿಂಗ್ ಒಂದನ್ನು ಪರೀಕ್ಷೆ ಮಾಡಿಸಿದ್ದಾರೆ. ಆದರೆ ವಾಪಸ್ ಹೋಗೋಣ ಅಂದ್ಕೊಳ್ತಿರುವಂತಹ ಸಂದರ್ಭದಲ್ಲಿ ಹಠಾತ್ ಕುಸಿದು ಬಿದ್ದಿದ್ದಾರೆ. ಕೂಡಲೇ ಅವರನ್ನು ವಿಕ್ರಮ್ ಆಸ್ಪತ್ರೆಗೆ ಸೇರಿಸೋದಕ್ಕೆ ಪ್ರಯತ್ನ ನಡೆದಿದೆ. ಆದರೆ ಆಸ್ಪತ್ರೆ ತಲುಪಕ್ಕಾಗಿಲ್ಲ ಬೇಗ. ಆದರೆ ಅಲ್ಲಿ ಹೋಗೋ ಅಷ್ಟರೊಳಗಡೆ ಬಹುಶಃ ಎಲ್ಲವೂ ಸಂಪೂರ್ಣವಾಗಿ ಏರುಪೇರಾಗಿ ಹೋಗಿದೆ. ಕಾಲ ಮಿಂಚು ಹೋಗ್ಬಿಟ್ಟಿದೆ. ಈಗ ಅಪ್ಪು ತುಂಬ ನೆಮ್ಮದಿಯಿಂದ ಇನ್ನೆಂದೂ ಬಾರದ ಲೋಕಕ್ಕೆ, ಈ ನಮ್ಮ ಲೋಕಕ್ಕೆ, ಅಲ್ಲಿ ನೆಮ್ಮದಿಯಿಂದ ಕಂಠೀರವ ಕ್ರೀಡಾಂಗಣದಲ್ಲಿ ಮಲಗಿದ್ದಾರೆ. ಲಕ್ಷಾಂತರ ಅಭಿಮಾನಿಗಳು ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆ ಮಾಡಿರುವ ಕಾರಣ ಅಲ್ಲಿ ನೆರೆದಿದ್ದಾರೆ. ಅಂತಿಮ ದರ್ಶನ ಪಡೆಯುತ್ತಿದ್ದಾರೆ, ಅಶ್ರುತರ್ಪಣ ಸಲ್ಲಿಸ್ತಿದ್ದಾರೆ. ನಮ್ಮ ಬಾಸ್ನ ನೋಡಬೇಕು ಅಂತ ಕೆಲವರು ಗೋಡೆ ಕಾಂಪೌಂಡ್ ಜಿಗಿತಾ ಇದ್ದಾರೆ. ಪೊಲೀಸರ ಜೊತೆ ವಾಗ್ವಾದಕ್ಕೆ ಬೀಳ್ತಾ ಇದ್ದಾರೆ. ನಮ್ಮನ್ನು ಒಳಗೆ ಬಿಡಿ ಅಂತ ಪಟ್ಟು ಹಿಡಿತಾ ಇದ್ದಾರೆ. ಪೊಲೀಸರು ಪರಿಸ್ಥಿತಿ ನಿಯಂತ್ರಣ ಮೀರದಿರಲಿ ಅಂತ ಆಗಾಗ್ಗೆ ಸಣ್ಣ ಲಾಠಿ ಚಾರ್ಜನ್ನು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅಭಿಮಾನಿಯೊಬ್ಬರು ಎದೆ ನೋವಿನಿಂದ ಅಲ್ಲೇ ಕುಸಿದು ಬಿದ್ದಿದ್ದಾರೆ. ನಾಳೆ ಇಡೀ ದಿನ ಕಂಠೀರವ ಸ್ಟೇಡಿಯಂನಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಹಾಗಾಗಿ ಯಾರ್ಯಾರ ಅಭಿಮಾನಿಗಳು ಎಲ್ಲರೂ ನೋಡಬೇಕು ಅಂದ್ಕೊಳ್ಳೋರು
ಅಷ್ಟೊಂದು ಆತುರವನ್ನು ಪಡಬೇಕಾದ ಅವಶ್ಯಕತೆ ಇಲ್ಲ. ಕಾರಣ ಅವರಿಗೆ ಸಮಯ ಸಾಕಷ್ಟು ಸಿಗಲಿದೆ ಅನ್ನೋದು ಎಲ್ಲರ ಲೆಕ್ಕಾಚಾರ. ಭಾನುವಾರ ಅಂದರೆ ನಾಳೆ ಅಲ್ಲ ನಾಳಿದ್ದು ಕಂಠೀರವ ಸ್ಟುಡಿಯೋದಲ್ಲಿ ಅವರ ತಂದೆ ರಾಜ್ಕುಮಾರ್, ತಾಯಿಯ ಸಮಾಧಿಯೂ ಅಲ್ಲೇ ಇದೆ, ಅವರ ಆ ಸಮಾಧಿಯ ಬಳಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನಡೆಯುತ್ತೆ. ಸರ್, ಇದಕ್ಕೆ ಜೀವನ ಅನ್ನೋದೊಂದು ನೀರಿನ ಮೇಲಿರೋ ಗುಳ್ಳೆ ಅಂತ ಕರೆಯೋದು ಸರ್. ಇದು ನಾವು ಏನು ಪದಗಳನ್ನು ಬೇಕಾದ್ರೂ ಬಳಸ್ಕೋಬೋದು. ಯಾಕಂದರೆ ಸಹಜವಾಗಿ ಇಂಥ ಸಂದರ್ಭದಲ್ಲಿ ಆ ರೀತಿಯ ಪದಗಳು, ವಾಕ್ಯಗಳು, ನಾಣ್ಣುಡಿಗಳು ಎಲ್ಲ ನಮ್ಮ ಮುಂದೆ ಬರ್ತಾ ಇರುತ್ತೆ. ಬಟ್ ಲಾಸ್ ಈಸ್ ಲಾಸ್. ಅದನ್ನು ನೆನಪಿಸ್ಕೊಂಡು ಮುಂದಕ್ಕೆ ಹೋಗಲ್ಲ ನಾವು, ನೆನಪಿಸ್ಕೊಂಡು ಅಲ್ಲಿಗೆ ನಿಂತು ಬಿಡ್ತೀವಿ ಅಷ್ಟೇ. ದಟ್ಸ್ ದಿ ಪ್ರಾಬ್ಲಮ್. ಏನೋ ಪುನೀತ್ ರಾಜ್ಕುಮಾರ್ ಅವರಿಗೆ ಏನಾಯಿತು ಹಾಗಾದರೆ ಪ್ರಶ್ನೆ. ಕೇವಲ 46 ವರ್ಷ, ಪ್ರತಿದಿನ ವ್ಯಾಯಾಮವನ್ನು ದೇವರ ಮೇಲೆ ಹೂವಿಡೋದು ಮರೆತರೂ ಸರಿ ಮಾಡ್ತಾ ಇದ್ದಂತಹ ಗಿರಾಕಿ. ಅಂಥದ್ರಲ್ಲಿ ಈ ಪಾರ್ಟಿ ಹೀಗೆ ಮಾಡಿಕೊಂಡ್ರು ಅಥವಾ ಹೀಗಾಯಿತು? ಅವರಿಗೆ ಏನಾಯಿತು ಹಾಗಾದರೆ? ನಮಗೆ ಲಭ್ಯವಾಗುತ್ತಿರುವಂತಹ ತುಂಬ ಅಸ್ಪಷ್ಟವಾಗ್ತಾ ಇದೆ ಈ ಮಾಹಿತಿಗಳು, ಭಾಳ ಸ್ಪಷ್ಟವಾಗಿ ಬರ್ತಾ ಇದೆ ಅಂತ ಹೇಳೋಕ್ಕಾಗ್ತಾ ಇಲ್ಲ. ಈ ಅಸ್ಪಷ್ಟವಾಗಿರುವ ಮಾಹಿತಿಗಳನ್ನು ಜಂಟಿ ಹಾಕೋದಾದರೆ, ನಿನ್ನೆ ರಾತ್ರಿ ತೀವ್ರ ಲವಲವಿಕೆಯಿಂದ ಎಂದಿನಂತೆಯೇ ಅವರು ತಮ್ಮ ದಿನವನ್ನು ಕಳೆದಿರುವಂತಹ ಮಾಹಿತಿ ಇದೆ. ನಿನ್ನೆ ರಾತ್ರಿ ಇದು ಗುರುಕಿರಣ್ ಸಂಗೀತ ನಿರ್ದೇಶಕರು ಏನಿದ್ದಾರೆ, ಅವರದ್ದೊಂದು ಹುಟ್ಟುಹಬ್ಬದ ಸಂಬಂಧ ಒಂದು ಕಾರ್ಯಕ್ರಮ, ಮನೆಯಲ್ಲೆಲ್ಲ ಒಂದು ಪಾರ್ಟಿ ಥರ, ಅದಕ್ಕೆ ಹೋಗಿದ್ದಾರೆ. ಅಲ್ಲಿ ಅತ್ಯಂತ ಆಪ್ತತೆಯಿಂದ ಗುರುಕಿರಣ್ ವಿಚಾರದಲ್ಲಿರೋದ್ರಿಂದ ಅಥವಾ ನೆರೆದಿದ್ದವರನ್ನ ರಂಜಿಸೋದಕ್ಕೆ ಭಾಳ ಸಹಜವಾಗಿ ಒಂದು ಹಾಡನ್ನು ಕೂಡ ಹಾಡಿದ್ದಾರೆ. ಅಲ್ಲಿಯವರೆಗೆ ಎಲ್ಲವೂ ಎವ್ರಿಥಿಂಗ್ ಲುಕ್ಸ್ ವೆರಿ ನಾರ್ಮಲ್. ಬೆಳಿಗ್ಗೆ ಎದ್ದ ನಂತರ ರಾತ್ರಿ ಮಧ್ಯದಲ್ಲಿ ಈ 12 ಗಂಟೆ ಅಥವಾ 9 ಗಂಟೆ 8 ಗಂಟೆ ಕಾಲದಲ್ಲಿ ಏನಾದ್ರು ಇತ್ತಾ? ನೋ ಐಡಿಯಾ ಎಟ್ ಆಲ್ ಯಾರಿಗೂ. ಬಟ್ ಬೆಳಿಗ್ಗೆ ಎದ್ದ ನಂತರ ವ್ಯಾಯಾಮವನ್ನು ಮಾಡಿದ್ದಾರೆ. ಅಂದರೆ ಅರ್ಥ ಹಗಲು ಸಿಚುಯೇಷನ್ ವಾಸ್ ವೆಲ್ ಅಂಡರ್ ಕಂಟ್ರೋಲ್, ನಾರ್ಮಲ್ ಅಂತಲೇ ಅರ್ಥ. ಅದು ಈ ವ್ಯಾಯಾಮದ ಭಾಗವಾಗಿ ಪಂಚಿಂಗ್ ಬ್ಯಾಗ್ ಜೊತೆ ಒಂದಷ್ಟು ಬಾಕ್ಸಿಂಗ್ ವ್ಯಾಯಾಮವನ್ನು ಮಾಡಿದ್ದಾರೆ. ಪಂಚಿಂಗ್ ಬ್ಯಾಗ್ ಜೊತೆ ಸ್ವಲ್ಪ ವ್ಯಾಯಾಮವನ್ನು ಮಾಡಿದ್ದಾರೆ. ಇದನ್ನು ಮಾಡಿದಾಗ ಅವರಿಗೆ ಸಾಮಾನ್ಯವಾಗಿ ಇದನ್ನು ಮಾಡಿದ ನಂತರ ನನಗೆ ಬಂದಿರುವ ಮಾಹಿತಿಗಳ ಪ್ರಕಾರ ಇದನ್ನು ಮಾಡಿದ ನಂತರ ಒಂದು 5 ನಿಮಿಷ ಕುಳಿತುಕೊಂಡು ವಿಶ್ರಾಂತಿಯನ್ನು ಪಡ್ಕೋತಾ ಇದ್ರಂತೆ. ನಂತರ ಮುಂದಿನ ಕಾರ್ಯಗಳಿಗೆ ಹೋಗ್ತಿದ್ರಂತೆ. ಇವತ್ತು ಮಾಡಿ ಮುಗಿಸಿದ್ದ ಮೇಲೆ ಸಣ್ಣದಾಗಿ ಅವರಿಗೆ ಸುಸ್ತು ಕಂಡಂಗೆ ಕಾಣಿಸ್ತಾ ಇದೆ. ಆದರೆ ಅವ್ರದ್ದು 5 ನಿಮಿಷ ರೆಸ್ಟ್ ತಗೊಂಡು ವಿಶ್ರಾಂತಿಯನ್ನು ತೆಗೆದುಕೊಂಡು ಸ್ಟೀಮ್ ಬಾತನ್ನು ತೊಗೊಳ್ಳೋದಕ್ಕೆ ಬಹುಶಃ ಆಯಾಸ ಪರಿಹಾರವಾಗಬಹುದು ಅಂದ್ಕೊಂಡು ಸ್ಟೀಮ್ ಬಾತ್ ಬಳಿ ಆಗಿ ತೊಗೊಂಡಿದ್ದಾರೆ. ಬಟ್ ಆಗ ಆಯಾಸ ಹೆಚ್ಚಾಗಿದೆ. ಇದನ್ನು ಪತ್ನಿ ಬಳಿ, ಅಶ್ವಿನಿ ಬಳಿ ಹೇಳ್ಕೊಂಡಿದ್ದಾರೆ. ಆಗ ಅವರ ಬಳಿ ಇದ್ದಂಥ ಯಾವುದೋ ವಾಚ್ನಲ್ಲಿ ಎಲ್ಲ ಚೆಕ್ ಮಾಡಿದ್ದಾರೆ. ಎಲ್ಲ ಅದು ನಾರ್ಮಲ್ ಅಂತ ತೋರಿಸಿದೆ. ಈ ರೀತಿ ಚೆಕ್ ಮಾಡೋ ವಾಚ್ಗಳೆಲ್ಲ 100% ಸರಿ ಅಂತ ಯಾವ ವೈದ್ಯರು ಹೇಳಲ್ಲ ಅಂತ ಅನ್ಸುತ್ತೆ. ಇದು ಅಕ್ಯುರೇಟ್ ಆಗಿರಲ್ಲ, ಅದಷ್ಟೊಂದು ಅಕ್ಯುರೇಸಿ ಅಂತ ಅನ್ಕೋಬಾರ್ದು ಯಾರು. ಬಟ್ ಏನಿಯೋ ಸ್ವಲ್ಪ ಗ್ಯಾಡ್ಜೆಟ್ಗಳನ್ನು ಹೊಸದಾಗಿ ಏನಾದ್ರು ಬಂದರೆ ಅದನ್ನು ಮಕ್ಕಳ ಥರ ಅಳವಡಿಸಿಕೊಳ್ತಾ ಇದ್ದಂಥ ಪುನೀತ್ ಇದನ್ನು ಅಳವಡಿಸ್ಕೊಂಡಿರ್ಬೋದು. ಅದೇನೇನೋ ಸ್ಟೆಪ್ಸ್ ಲೆಕ್ಕ ಹಾಕ್ಕೊಳ್ಳೋದು ಮಾಡೋದು ಡ್ಯಾಶ್ ಎಲ್ಲ. ಬಟ್ ಎಲ್ಲ ನಾರ್ಮಲ್ ಆಗಿ ಕಾಣಿಸ್ಬಿಟ್ಟಿದೆ. ಐ ಥಿಂಕ್ ಫಸ್ಟ್ ಮಿಸ್ಲೀಡಿಂಗ್ ಡೆವಲಪ್ಮೆಂಟ್, ದಾರಿ ತಪ್ಪಿಸಬಹುದಾದಂಥ ಬೆಳವಣಿಗೆ ಆ ಹಂತದಲ್ಲಿ ಆಗಿದೆ ಅಂತ ಅನ್ಸುತ್ತೆ. ದಟ್ ಲುಕ್ಸ್ ಲೈಕ್ ದ ಫಸ್ಟ್ ಒನ್ ಅಲ್ಲ, ಸೆಕೆಂಡ್ ಒನ್. ಫಸ್ಟ್ ಒನ್ ಪಂಚಿಂಗ್ ಬ್ಯಾಗ್ದು ಆದಾಗಲೇ ಆಯಾಸ ಅಲ್ಲೇ ಆದಾಗ, ಎರಡನೇದು ಈ ಸ್ಟೀಮ್ ಬಾತ್ ತಗೊಂಡಾಗ, ಮೂರನೇದು ಈ ವಾಚಿನ ಯಾವುದೇ ಲೆಕ್ಕಾಚಾರ. ಬಟ್ ಇದು 3 ಆದ ನಂತರ ಸ್ವಲ್ಪ ಎಚ್ಚೆತ್ತಂಗಿದೆ. ಯಾವುದೇ ಒಂದು ಎಚ್ಚರಿಕೆಗೆ ಇರಲಿ ಎಂದು ಅವರ ಸಮೀಪದ ಫ್ಯಾಮಿಲಿ ಡಾಕ್ಟರ್ ರಮಣಶ್ರೀ ಕ್ಲಿನಿಕ್ ಅಲ್ಲಿಗೆ ಹೋಗಿ ತಪಾಸಣೆಯನ್ನು ಮಾಡಿಸಿದ್ದಾರೆ. ಬಟ್ ಈಗ ಇಷ್ಟು 3 ನಾನು ಹೇಳಿದ್ದು ಮಿಸ್ಲೀಡಿಂಗು, ದಾರಿ ತಪ್ಪಿಸಿದೆಯೇನೋ ಅಂತ ಅನ್ನೋಕ್ಕೆ ಈಗ ಬಂದಿರೋ ಮಾಹಿತಿ ಭಾಳ ವಿಚಿತ್ರವಾಗಿದೆ.
ಈ ತಪಾಸಣೆ ವೇಳೆ ಅದು ಕ್ಲಿನಿಕಲ್ ಆಗಿರೋವಂಥ ತಪಾಸಣೆ, ಈ ಕ್ಲಿನಿಕಲ್ ಆಗಿರೋ ತಪಾಸಣೆ ನಾರ್ಮಲ್ ಅಂತಲೇ ಕಾಣಿಸಿದೆ. ಅಲ್ಲೂ ನಾರ್ಮಲ್ ಆಗಿ ಹಾಂ, ಅಲ್ಲಿ ನಾರ್ಮಲ್. ದ್ಯಾಟ್ಸ್ ಈಸ್ ವೆರಿ ವೆರಿ ಸ್ಟ್ರೇಂಜ್ ಈಗಿಲ್ಲಿ. ಯಾಕಂದರೆ ಇವರು ಮನೆಯಲ್ಲಿ ಮಾಡ್ಕೊಂಡಿದ್ದೆಲ್ಲ ವೈದ್ಯಶಾಸ್ತ್ರದ ಪ್ರಕಾರ ಅಲ್ಲ ಅಂತ ಅಂದ್ಕೊಳ್ಳೋದಾದರೆ, ಇಲ್ಲಿ ಮಾಡಿದ್ದು ಅದರ ಪ್ರಕಾರನೇ ಆದರೆ ಬಟ್ ಅಲ್ಲಿ ನಾರ್ಮಲ್ ಅಂತಿದ್ದಾರೆ. ಹಾಗಾಗಿ ಸಹಜವಾಗಿ ಕ್ಲಿನಿಕ್ನಿಂದ ಹೊರಡೋಣ ಅಂದ್ಕೊಳ್ಳೋ ಅಂಥ ಹಂತದಲ್ಲಿ ಕುಸಿದು ಬಿದ್ದಿದ್ದಾರೆ. ಈ ಕುಸಿದು ಬಿದ್ದ ಕೂಡಲೇ ವೈದ್ಯರಿಗೆ ಏನೋ ಹೆಚ್ಚು ಕಡಿಮೆ ಆಗ್ತಾ ಇದೆ ಇದು ಅಂತ ಅನಿಸಿರಬೇಕು. ಕೂಡಲೇ ಒಂದು ಕಾರಿನಲ್ಲಿ ಅವರನ್ನು ವಿಕ್ರಮ್ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ ಅಂತ ಹೊರಟಿದ್ದಾರೆ. ಯಾಕೆ ಕಾರು? ಬಿಕಾಸ್ ಈ ಆಸ್ಪತ್ರೆಗೆ ಹೋಗೋದು ಒಂದು ಸ್ವಲ್ಪ ವಿಳಂಬ ಆಗಿದೆ, ಅದಕ್ಕೆ ಬೆಂಗಳೂರಿನ ಎಂದಿನ ಟ್ರಾಫಿಕ್ ಕಾರಣ ಅನ್ನೋ ಮಾತಿದೆ ಈಗ. ಬಟ್ ಕಾರ್ ಯಾಕೆ ಅಂದರೆ ಬಹುಶಃ ಅದನ್ನು ಅಷ್ಟು ದೊಡ್ಡದಾಗೇನೋ ಆಗಿದೆ ಅಂತ ಅಂದ್ಕೊಂಡು ಆ್ಯಂಬುಲೆನ್ಸ್ಗೆ ಹಾಕ್ಕೊಂಡಿಲ್ಲ. ಮೇ ಬಿ ಆ್ಯಂಬುಲೆನ್ಸ್ ಅಂತಿದ್ದರೆ ಇನ್ನೊಂದು 10 ನಿಮಿಷ ಮೊದಲಾದರೂ ತಲುಪಬಹುದಾಗಿತ್ತೇನೋ, ನೋ ಐಡಿಯಾ. ಬಟ್ ಕಾರ್ನಲ್ಲಿ ಕರ್ಕೊಂಡು ಹೋಗಿದ್ದಾರೆ. ಸಣ್ಣ ವಿಳಂಬ ಆದಂಗಿದೆ ಅಲ್ಲಿ. ಎಲ್ಲ ವೈದ್ಯರು ಹೇಳೋದೇನು, ಈ ರೀತಿಯ ಸಮಸ್ಯೆ ಆಗಿರಬಹುದಾದ ಕ್ಷಣದಿಂದ, ಅದು ಯಾವಾಗಲಾರು ಆಗಿರ್ಬೋದು, ನಿಮ್ಗೆ ಗೊತ್ತಾಗಿದೆಯೋ ಗೊತ್ತಾಗಿಲ್ವೋ, ಆ ಕ್ಷಣದಿಂದ ಒಂದೊಂದು ಕಾಲ ಗಂಟೆಯ ಸಂದರ್ಭ ಅದು ಚಿನ್ನದ ಗಂಟೆ, ಅಂದರೆ ಉಳಿಸ್ಕೊಳ್ಳೋಕ್ಕೆ ಗೋಲ್ಡನ್ ಅವರ್, ಅದು ಭಾಳ ಇಂಪಾರ್ಟೆಂಟ್ ಟೈಮ್ ಅದು ಅಂತ. ಆ ಸಮಯದ ಒಳಗಡೆ ಒಂದಿಷ್ಟು ಉಪಚಾರ ಮತ್ತು ವೈದ್ಯ ಸೌಲಭ್ಯ ಸಿಕ್ಕಿದ್ರೆ ಸುಲಭ ಬಚಾವಾಗೋದಕ್ಕೆ ಅಂತ. ಏನೋ ಅದು ಆದಂಗೆ ಕಾಣಿಸ್ತಾ ಇಲ್ಲ. ಬಿಕಾಸ್ ಗೋ ಬ್ಯಾಕ್, ವಾಪಸ್ ಹೋಗಿ ಪಂಚಿಂಗ್ ಬ್ಯಾಗ್ ಟೈಮಿಂದ ಇಲ್ಲಿಯವರೆಗೆ ಬಹುಶಃ 1.5 ಗಂಟೆ ಮುಗಿದಂಗೆ ಕಾಣಿಸ್ತಾ ಇದೆ. ಗೋಲ್ಡನ್ ಟೈಮ್ ಅದು ಮುಗಿದೋದಂಗೆ ಕಾಣಿಸ್ತಾ ಇದೆ. ಇಲ್ಲ ಆರಂಭ ಅಲ್ಲೇ ಇರಬಹುದು, ನಮಗೇನು ಐಡಿಯಾ ಇಲ್ಲ, ಬಟ್ ಅಲ್ಲೇ ಇರಬಹುದು. ಇದು ಮುಗಿದಂಗೆ ಕಾಣಿಸ್ತಿದೆ. ಈ ಆಂಬುಲೆನ್ಸು ಅಥವಾ ಗಾಡಿ ವಾಟ್ ಎವರ್ ಇಟ್ ಈಸ್, ಅದು ಯಾವುದ್ರಲ್ಲಿ ಕರ್ಕೊಂಡು ಹೋದ್ರು ಅಂತಲೂ ಕನ್ಫ್ಯೂಷನ್ ಒಂದು ಅಗೈನ್. ಆ ಕನ್ಫ್ಯೂಷನಲ್ಲಿದೆ. ಬಟ್ ಸ್ಟಿಲ್ ಅವ್ರನ್ನ ಕರ್ಕೊಂಡು ಹೋಗೋ ಅಷ್ಟೊತ್ತಿಗೆ ಅವರು ಪ್ರಜ್ಞಾಹೀನ ಸ್ಥಿತಿಯನ್ನು ತಲುಪಿದ್ದಾರೆ. ಆಸ್ಪತ್ರೆಗೆ ಹೋಗೋಷ್ಟರಲ್ಲಿ ಸ್ಪಂದನೆ ಇರಲಿಲ್ಲ, ಹೃದಯ ಬಡಿತ ನಿಂತಿತ್ತು ಅಂತಾರೆ, ಅಥವಾ ಈಕೋ ಮಾಡಿದಾಗ ಅದರಲ್ಲಿ ಸ್ವಲ್ಪ ಹಾರ್ಟ್ ಅಟ್ಯಾಕ್ ಆಗಿದ್ದು ಫ್ಲ್ಯಾಟ್ ಇತ್ತು ಅಂತನೋ ಏನೋ ಹೇಳ್ತಾ ಇದ್ದಾರೆ. ಹಾಗಾಗಿ ಆ ಸಂಜೀವಿನಿ ಸಮಯ ಬರಲೇ ಇಲ್ಲ. ಪುನೀತನ ರಿವೈವ್ ಮಾಡಲಿಕ್ಕೆ ಮಾಡಿದ ಎಲ್ಲ ಪ್ರಯತ್ನಗಳು, ವೈದ್ಯರ ಪ್ರಯತ್ನಗಳು ಯಾವುದೇ ಫಲವನ್ನು ಕೊಟ್ಟಿಲ್ಲ. ಅಲ್ಲಿಗೆ ಅವರ ಜೀವನದ ಆಟ ಮುಗಿದೇ ಹೋಯಿತು. 46 ವರ್ಷ, ಸೋ ಫಿಟ್ ಆ್ಯಂಡ್ ಸೋ ಬಬ್ಲಿ, ಎಷ್ಟು ಉತ್ಸಾಹಭರಿತರಾಗಿರೋವಂಥದ್ದು. ಏನಕ್ಕೆ ಉತ್ಸಾಹಭರಿತರಾಗಿದ್ದರು ಅಂದರೆ, ನಾನು ಇತ್ತೀಚಿನ ದಿನಗಳಲ್ಲಿ ಕರೋನಾ ಸಂದರ್ಭ ಆಗಿದ್ದರಿಂದ ಯಾರನ್ನೂ ಭೇಟಿ ಮಾಡೋಕ್ಕಾಗಿರಲಿಲ್ಲ, ವೈಯಕ್ತಿಕವಾಗಿ ಯಾರೂ ನೋಡೋಕ್ಕೂ ಆಗ್ತಿರಲಿಲ್ಲ. ಎಲ್ಲೋ ಚಿತ್ರದಲ್ಲೋ ಫಿಲಮಲ್ಲಿ, ಹಳೆ ಫಿಲಮಲ್ಲಿ ಕಾಣಿಸ್ಕೊಂಡ್ರು ಮಾಡ್ತಾರೆ. 4-5 ದಿನನೋ ಏನೋ ಹಿಂದೆ ನನ್ನ ಮನೆಯ ಒಂದು ವೈಯಕ್ತಿಕ ವಿಚಾರಕ್ಕೆ, ಕಾರ್ಯಕ್ರಮದ ವಿಚಾರಕ್ಕೆ ಮನೆಗೆ ನಾನು ಹೋಗಿ ಸುಮಾರು 1 ಗಂಟೆ ಕಾಲ ಕಳೆದು ಬಂದಿದ್ದೆ. ಲಾಸ್ಟ್ ಹೋಗಿ ಭೇಟಿ ಜಸ್ಟ್ ಒಂದು 5 ದಿನನೋ 4 ದಿನನೋ ಇರಬೇಕು, ಕಳೆದು ಬಂದಿದ್ದೆ. ಐ ಕುಡ್ ಫೀಲ್ ಇಟ್, ವಾಟ್ ಆಲ್ ದ ಡ್ರೀಮ್ಸ್ ಹಿ ಹ್ಯಾಡ್. ಆ ಕಾರ್ಯಕ್ರಮ ಮುಗಿದ ಮೇಲೆ ಸೇರಬೇಕು, ಏನಾಗಬೇಕು ಎತ್ತ ಅಂತ. ಸೋ ಬಬ್ಲಿ, ನಂಬಕ್ಕೆ ಆಗಲ್ಲ. ಡಿಸಿಪ್ಲಿನ್ಡಾಗಿ ಇರಬೇಕೋ ಜೀವನದಲ್ಲಿ, ಅಥವಾ ಇಂಡಿಸಿಪ್ಲಿನ್ ಆಗಿದ್ರೇ ಹೆಚ್ಚು ಆಯಸ್ಸು, ಒಳ್ಳೆಯವರಾಗಿದ್ದರೆ ಆಯಸ್ಸಿರುತ್ತೆ, ಅಥವಾ ದುಷ್ಟರಾದರೆ ಹೆಚ್ಚಿನ ಆಯಸ್ಸು ಅಂತ ಅನುಮಾನ ಸ್ಟಾರ್ಟ್ ಆಗುವಂತಹ ಮಗದೊಂದು ಘಟನೆ. ಏನೇನು ಮಾಡಬಾರ್ದನ್ನು ಮಾಡಿದವರೆಲ್ಲ ಚೆನ್ನಾಗೇ ಇರ್ತಾರಪ್ಪ, ಎಂಥದ್ದು ಆಗಲ್ಲ ಅವ್ರಿಗೆ. ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಬಂದಿದ್ರು, ಅಡ್ಮಿಟ್ ಆಗಿದ್ದಂತ ಔಟ್ ಸೈಡ್ ಹಾಸ್ಪಿಟಲ್ ಹೊರಗಡೆ ಚೆಸ್ಟ್ ಪೇನ್ ಆಗಿ ಹೋಗಿದ್ರು. ಅಬೌಟ್ 11 ಗಂಟೆಗೆ ಅಲ್ಲಿ ECG ಹಾರ್ಟ್ ಅಟ್ಯಾಕ್ ತೋರಿಸಿತ್ತು. ಅದಕ್ಕೆ ಕಾರ್ನಲ್ಲಿ ಇಲ್ಲಿ ಬರ್ತಾ ಇದ್ರು, ಬರುವಾಗ ಸೀರಿಯಸ್ ಕಾರ್ಡಿಯಾಕ್ ಅರೆಸ್ಟ್ ಆಗಿತ್ತು, ಅದಕ್ಕೆ ಇಲ್ಲಿ ಕರ್ಕೊಂಡು ಬಂದಿದ್ರು. ತಗೊಂಡಾಗ ಅದು ಫ್ಲಾಟ್ ಇತ್ತು ಅಂತಾರೆ ಡಾಕ್ಟರ್ಗಳು. ಹೌದು, ವಿಚ್ ಮೀನ್ಸ್ ಆಲ್ಮೋಸ್ಟ್ ಎವ್ರಿಥಿಂಗ್ ವಾಸ್ ಓವರ್ ಅಂತ ಕಾಣುತ್ತೆ. ಬರೋ ಆಸ್ಪತ್ರೆಗೆ ಬಂದು ಮುಟ್ಟೋ ಅಷ್ಟೊತ್ತಿಗೆ ಆಗೋಗಿದೆ ಸರ್. ಜೀವನದ ಪ್ರಯಾಣವನ್ನು ಬೆಂಗಳೂರಿನ ರಸ್ತೆಗಳಲ್ಲೇ ಮುಗಿಸ್ಬಿಟ್ರು ಅನ್ಸತ್ತೆ. ರಸ್ತೆಗಳು ಹಂಗೆ ಇದಾವೆ. ಯಂಗ್ಸ್ಟರ್ಸ್ಗಳಲ್ಲಿ ಇತ್ತೀಚೆಗೆ ಈ ಹಾರ್ಟ್ ಅಟ್ಯಾಕ್ ಅನ್ನುವಂಥದ್ದು ಭಾಳ ಕೇಳ್ತಾ ಇದೆ ಸರ್. ಎಕ್ಸಾಕ್ಟ್ಲಿ. ತರಾವರಿಯ ಸಮಸ್ಯೆಗಳು, ತರಾವರಿಯ ಒತ್ತಡಗಳು, ತರಾವರಿಯ ಅಭ್ಯಾಸಗಳು ಎಲ್ಲವೂ ಇರಬಹುದು. ಬಟ್ ಈ ಪ್ರಕರಣದ ಪ್ರಶ್ನೆ ಅದೇ. ಈಗ ಹಿ ವಾಸ್ ವೆರಿ ಡಿಸಿಪ್ಲಿನ್ಡ್, ಎಕ್ಸ್ಟ್ರೀಮ್ಲಿ ವೆಲ್ ಡಿಸಿಪ್ಲಿನ್ಡ್. ದುಶ್ಚಟಗಳಿಗಂತೂ ಯಾವ ಸಮಸ್ಯೆಯಿಂದ ಯಾವುದೇ ಹತ್ರಕ್ಕೂ ಸುಳಿಬೇಕಾಗಿರಲಿಲ್ಲ ಅಲ್ಲಿ. ಆ್ಯಂಡ್ ಅಂಥ ಯಾವುದೇ ಲಕ್ಷಣಗಳನ್ನು ತೋರಿಸದೇ ಇದ್ದವರು. ಹೌದು.
ಒಂದೇ ಒಂದೇನೆಂದರೆ ಕುಟುಂಬದ ಒಳಗಿನ ವಂಶವಾಹಿನಿ ಜೀನ್ ರೂಪದಲ್ಲಿ ಏನಾದ್ರು ಸಣ್ಣ ಪುಟ್ಟ ಅಂತ ಅನ್ಕೋಬೋದೇ ಹೊರತು ನೀವು ಯಾರು ಅವ್ರಿಗೂ ಇತ್ತು ಇವ್ರಿಗೂ ಇತ್ತು ಅನ್ನೋದು ಬಿಟ್ಬಿಟ್ರೆ ಈ ವಯಸ್ಸಿಗೆ ಅದು ಯಾವುದೂ ಯೋಚನೆ ಮಾಡಬೇಕಾದ್ದಲ್ಲ. ಹೌದು. ಹಾಗಾಗಿ ಎವ್ರಿಥಿಂಗ್ ವಾಸ್ ಪ್ರಾಪರ್ ಫಾರ್ ಹಿಮ್. ಪ್ರತಿದಿನ ವ್ಯಾಯಾಮ ಮಾಡಿದರೆ ಆರೋಗ್ಯವಾಗಿರ್ತಾರೆ ಅಂತ ಹೇಳ್ತಾರೆ ಸರ್. ಇಲ್ಲಿ ಅಲ್ಲಲ್ಲ, ಹಾಗಂದ್ಬಿಟ್ಟು ನಾವು ದುಷ್ಟ ಸಂದೇಶ ದುಷ್ಟ ಸಂದೇಶ ಅಲ್ಲ ಹೇಳ್ತಾರೆ. ವ್ಯಾಯಾಮ ಮಾಡಬೇಡಿ ಅಂತ ಯಾರಿಗೂ ಹೇಳಬಾರ್ದು. ವ್ಯಾಯಾಮ ಮಾಡಿದವ್ರಿಗೂ ಹೀಗಾಗತ್ತೆ ಅನ್ನೋದಾದರೆ ಎಷ್ಟು ವ್ಯಾಯಾಮ, ಏನು ವ್ಯಾಯಾಮ, ಹೇಗೆ ಎತ್ತ, ಇವೆಲ್ಲ ಪ್ರಶ್ನೆಗಳು ಬರುತ್ತವೆ ಅಷ್ಟೇ. ದಟ್ಸ್ ಆಲ್ ಇಟ್ ಈಸ್. ಏನು ಸದಾಶಿವನಗರ ಅಪ್ಪು ಮನೆಯಲ್ಲಿ ಸೂತಕ. ಬೆಳಗ್ಗೆ ಮಾತನಾಡಿಸಿದವರು ಈಗ ಇಲ್ವಲ್ಲ ಅಂತ ಪತ್ನಿ ಅಶ್ವಿನಿ, ಕಿರಿಯ ಪುತ್ರಿ ವಂದಿತಾ ಕಣ್ಣೀರಾಗ್ತಾ ಇದ್ದಾರೆ. ವಿದ್ಯಾಭ್ಯಾಸಕ್ಕೆ ಅಮೆರಿಕಕ್ಕೆ ಹೋಗಿರುವಂಥ ಹಿರಿಯ ಪುತ್ರಿ ಧೃತಿ ವಾಪಸ್ ಬರ್ತಾ ಇದ್ದಾರೆ. ಇನ್ನು ಕಂಠೀರವ ಕ್ರೀಡಾಂಗಣಕ್ಕೆ ಶಿಫ್ಟ್ ಮಾಡೋದಕ್ಕೆ ಮುನ್ನ ಸದಾಶಿವನಗರ ಮನೆಯಲ್ಲಿ ಅಪ್ಪು ಕುಟುಂಬಸ್ಥರು ಅಂತಿಮ ನಮನವನ್ನು ಸಲ್ಲಿಸಿದರು ಅಪ್ಪುಗೆ. ಶಿವಣ್ಣ, ರಾಘಣ್ಣ ಸೇರಿದಂತೆ ಇಡೀ ರಾಜ್ ಕುಟುಂಬಸ್ಥರು ಶೋಕ ಸಾಗರದಲ್ಲಿ ಮುಳುಗಿದ್ದಾರೆ. ಲೀಲಾವತಿಯವರು, ವಿನೋದ್ ರಾಜ್ ಸೇರಿದಂತೆ ರಾಜ್ ಕುಟುಂಬದ ಅತ್ಯಾಪ್ತರು, ಸಿನಿಮಾ ರಂಗದವರು ಪುನೀತ್ ಕುಟುಂಬಕ್ಕೆ ಧೈರ್ಯವನ್ನು ತುಂಬಿದ್ದಾರೆ. ಮತ್ತೊಂದು ಕಡೆಗೆ ಮನೆ ಮುಂದೆ ಅಭಿಮಾನಿಗಳು ಬಾಸ್ ಬೇಕು ಅಂತ ಕಣ್ಣೀರನ್ನು ಹಾಕಿದರು. ರಾಘಣ್ಣ ಮಾತಾಡಿ, ಸ್ವಲ್ಪ ಮಿಸ್ ಆಯಿತು, ನಾನು ಹೋಗಬೇಕಾಗಿತ್ತು, ಅವನೇ ಹೋದ. ಅಪ್ಪ ಅಮ್ಮನನ್ನು ನೋಡೋಕೆ ಮೊದಲು ಅವನು ಹೋಗಿದ್ದಾನೆ, ಪ್ರೀತಿಯಿಂದ ಕಳಿಸ್ಕೊಡೋಣ. ನನ್ನನ್ನು 2 ಬಾರಿ ಆಸ್ಪತ್ರೆಗೆ ಕರ್ಕೊಂಡೋಗಿ ಅವನೇ ನನ್ನನ್ನು ಉಳಿಸಿದ್ದು, ಆದರೆ ಅವನನ್ನು ನನ್ನ ಹತ್ರ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ ಅಂತ ರಾಘಣ್ಣ ಹೇಳ್ಕೊಳ್ತಾರೆ. ಆದರೆ ಕಲಾವಿದರಿಗೆ ಸಾವಿಲ್ಲ, ನಮ್ಮ ನಿಮ್ಮ ಮಧ್ಯೆ ಅಪ್ಪು ಇರ್ತಾನೆ, ಯಾವುದೇ ಅಹಿತಕರ ಘಟನೆಗೆ ಆಸ್ಪದ ಕೊಡದಂತೆ ಕಳುಹಿಸ್ಕೊಡೋಣ ಅಂತ ರಾಘಣ್ಣ ಕೇಳಿಕೊಂಡ್ರು. ನನಗೆ ಮಾತು ಕೊಡಿ ಅಂತ ಅಭಿಮಾನಿಗಳಲ್ಲಿ ಮನವಿ ಮಾಡಿದರು. ಇನ್ನು ಸಂಬಂಧಿ ಶ್ರೀಮುರಳಿ ಕೂಡ ಖುಷಿಯಾಗಿ ಕಳಿಸ್ಕೊಡೋಣ ಅಂತ ಕೈ ಮುಗಿದು ಕೇಳಿಕೊಂಡ್ರು. ತುಂಬಾ ಎಲ್ರಿಗೂ ಕಷ್ಟ ಆಗಿದೆ. ಮೊದಲನೇ ಪ್ರಶ್ನೆ ಇರೋದು ಜನಗಳದು. ಅವನನ್ನ ಚೆನ್ನಾಗಿ ಕಳಿಸ್ಕೊಡೋಣ, ಎಲ್ಲ ಸೇರಿ, ಯಾರಿಗೂ ಒಂದು ತೊಂದರೆ ಮಾಡಬೇಡಿ. ಸರ್ಕಾರ ನಾವೆಲ್ಲ ಜೊತೆಗೆ ಹೋಗಿ ಅವನನ್ನ ಚೆನ್ನಾಗಿ ಕಳಿಸ್ಕೊಡ್ಬೇಕು. ಈಗ ನನ್ನನ್ನ ಅವನು 2 ಸಲ ಅಡ್ಮಿಟ್ ಮಾಡಿ ಹಾಸ್ಪಿಟ್ಲಿಗೆ, ನನ್ನನ್ನ ವಾಪಸ್ ಕರ್ಕೊಂಬಂದ. ನನ್ನ ಕೈಲಿ ಆಗ್ಲಿಲ್ಲ ಅವ್ನು ಕರ್ಕೊಂಬರಕ್ಕೆ. ನಾನು ಅಪ್ಪ ಅಮ್ಮನ ಜೊತೆ ಹೋಗ್ತೀನಿ ಅಂತ ಹೋಗಿದ್ದಾನೆ. ಇಲ್ಲಿ ಯಾರಿಗೂ ಏನು ಹಾನಿ ಆಗಬಾರ್ದು, ಯಾರಿಗೂ ತೊಂದರೆ ಆಗಬಾರ್ದು. ನಾವ್ ಹೇಳ್ತೀವಿ ಕಲಾವಿದರಿಗೆ ಸಾವಿಲ್ಲ, ಅವ್ರ ಜೊತೆಗಿರ್ತಾರೆ, ಅವ್ನ ಸಿನಿಮಾ ಇರುತ್ತೆ. ಎಲ್ಲ ಅಭಿಮಾನಿಗಳಿಗೂ ಒಂದು ದರ್ಶನ ಕೊಟ್ಬಿಟ್ಟು ನಾವು ಕೊನೆ ಕಾರ್ಯ ಮಾಡ್ತೀವಿ. ಅಲ್ಲಿವರೆಗೆ ಯಾವ್ದು ಹತ್ರ ಪಡಲ್ಲ. ನಮ್ಮ ತಂದೆಯವ್ರದ್ದು ಮಾತ್ರ ಹಂಗೆ ಆಗೋಯ್ತು, ಅವ್ನದಂಗೆ ಆಗಕ್ ಬಿಡಲ್ಲ. ಅವ್ನು ನಮ್ಗೆ ಎಲ್ಲರಿಗೂ ಚಿಕ್ಕವನವನು, ನನಗೆ ಚಿಕ್ಕ ಮಗು ಇದ್ದಂಗೆ ಅವನನ್ನ ಪ್ರೀತಿಯಿಂದ ಕಳಿಸ್ಕೊಡ್ತೀವಿ. ನನ್ನನ್ನು ನಂಬಿ ಹೋಗಿದ್ದಾನೆ ಅಂತ ಅನ್ಸುತ್ತೆ ನನಗೆ. ಸೊ ನಾನು ಮುಂದೆ ನಿಂತ್ಕೊಂಡು ಎಲ್ಲ ನಡ್ಸ್ಕೊಡ್ಬೇಕು ಅವನಿಗೆ. ನೀವೆಲ್ಲ ನನ್ನ ಜೊತೆ ಇರಿ ಅಷ್ಟು. ನನಗೆ ಇನ್ನೇನು ಮಾತಾಡೋಕೆ ಗೊತ್ತಾಗ್ತಿಲ್ಲ ಪೂಜಿ. ದಯವಿಟ್ಟು ಅಧಿಕಾರಿಗಳು, ಪೊಲೀಸವರು ಏನು ಅರೇಂಜ್ ಮಾಡಿದಾರೋ ದಯವಿಟ್ಟು ಎಲ್ಲ ಅಭಿಮಾನಿಗಳು ಸ್ವಲ್ಪ ಸಹಕರಿಸಿ ಯಾರಿಗೂ ತೊಂದರೆ ಆಗದಿರೋ ಹಾಗೆ ಇದನ್ನ ನೆರವೇರಿಸ್ಕೊಡ್ಬೇಕು ಅಂತ ಕೇಳ್ತಾ ಇದ್ದೀನಿ. ನಮಗೂ ಬಹಳ ನೋವಾಗಿದೆ. ದಯವಿಟ್ಟು ಎಲ್ಲರೂ ತಾಳ್ಮೆಯಿಂದ ಖುಷಿಯಾಗಿ ಅವ್ರನ್ನ ಕಳಿಸ್ಕೊಡೋ ಥರ ಮಾಡೋಣ, ಯಾರಿಗೂ ತೊಂದರೆ ಆಗಬಾರ್ದು. ಆರಂಭದಿಂದಲೂ ಪುನೀತ್ ಕುಟುಂಬದಲ್ಲಿ ಒಂದು ರೀತಿಯ ಪುಟ್ಟ ಮಗು ಇದ್ದಂತೆಯೇ. ಆರಂಭದಿಂದಲೂ ಪ್ರೀತಿಗೆ ಒಂದು ಗುಲಗಂಜಿಯಷ್ಟು ಹೆಚ್ಚೆ ಪುನೀತ್ ಮೇಲೆ ಇದ್ದಿದ್ದು. ಪುನೀತದು. ಓಕೆ. ಬಿಕಾಸ್ ಅತ್ಯಂತ ಕಿರಿಯ. ಎರಡನೇದು, ಅತ್ಯಂತ ಕಿರಿಯ ವಯಸ್ಸಿನಲ್ಲೇ ಚಿತ್ರರಂಗಕ್ಕೂ ಬಂದಿದ್ದರ ಪರಿಣಾಮ. ಹೌದು. ಹೀಗಾಗಿ ಒಂದು ಗುಲಗಂಜಿಯಷ್ಟು ಎಕ್ಸಸ್ ಲವ್ವು ಪುನೀತ್ ಮೇಲೆ ಸಹಜವಾಗಿ ಕುಟುಂಬದಲ್ಲಿ ಸದಾ ಕಾಲ. ಅಂಥದ್ರಲ್ಲಿ ಯಾರೂ ನಿರೀಕ್ಷೆ ಮಾಡದ ರೀತಿಯಲ್ಲಿ ಅವರೇ ಫಸ್ಟು ಹೊರಡಬೇಕು ಅನ್ನೋ ತೀರ್ಮಾನಕ್ಕೆ ಬರ್ತಾರೆ ಅಂತ ಯಾರೂ ಊಹೆನೂ ಮಾಡೋಕ್ಕಾಗಲ್ಲ, ನಿರೀಕ್ಷೆನೂ ಮಾಡೋಕ್ಕಾಗಲ್ಲ. ಇವತ್ತು ಬೆಳಗ್ಗೆ ಸುಮಾರು 10-11 ಗಂಟೆ ಸಂದರ್ಭದಲ್ಲೋ, 10:45-11 ಗಂಟೆ ಸಂದರ್ಭದಲ್ಲೋ ಈ ಸುದ್ದಿ ಬಂದಾಗ ನಾನು ಆರಾಮದಲ್ಲಿ ಅಂದ್ಕೊಂಡಿದ್ದು ಒಂದಷ್ಟು ಪ್ರೆಷರ್ ಆಗಿರುತ್ತೆ, ಇನ್ನೊಂದು ಚೂರು ಸರಿ ಹೋಗ್ಬೋದು, ಆಸ್ಪತ್ರೆಗೆ ಕರ್ಕೊಂಡೋಗಿ ವಾಪಸ್ ಬರ್ತಾರೆ ಅಂತ ನಿಧಾನವಾಗಿ ಗಂಭೀರ ಅನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಿಧಾನವಾಗಿ ಆಮೇಲೆ ಇಲ್ಲವಂತೆ ಹೋಗಿದ್ದಾರಂತೆ ಅಂತ ಸ್ಟಾರ್ಟ್. ಅದು ನೋಡಿದ್ರೆ ಅದೇ ನಿಜ. ಅಲ್ಟಿಮೇಟ್ಲಿ ಬದುಕಿದ್ದಷ್ಟು ದಿನ ಆಲದ ಮರದಂತಿದ್ದ ಪುನೀತ್ ಸಾವಿನಲ್ಲಿ ಸಾರ್ಥಕತೆಯನ್ನು ಮರೆತಿಲ್ಲ. ಅಪ್ಪನಂತೆ ತಾನೂ ಕೂಡ ನೇತ್ರದಾನವನ್ನು ಮಾಡಿದ್ದಾರೆ. ನಾರಾಯಣ ನೇತ್ರಾಲಯಕ್ಕೆ ಕಣ್ಣನ್ನು ದಾನ ಮಾಡಿದ್ದಾರೆ. ತಂದೆ ಕೂಡ ಅಲ್ಲಿಗೆ ಕೊಟ್ಟಿದ್ದರು. ಈಗ ಪುನೀತ್ ಕಣ್ಣುಗಳನ್ನು, ನೇತ್ರಗಳನ್ನು ಇಬ್ಬರಿಗೆ, ಯಾರಿಗಾದರೂ ಇಬ್ಬರಿಗೆ ಸಿಗತ್ತೆ. ಅದು ಇಬ್ಬರು ಸಂಬಡಿ ಆ್ಯಸ್ ಪರ್ ಡಾಕ್ಟ್ರುಗಳು ನಿಯಮಗಳ ಪ್ರಕಾರ ಅದು ಯಾರಿಗೆ ಹೋಗುತ್ತೆ ಅನ್ನೋದನ್ನು ಯಾರೂ ಹೇಳಲ್ಲ. ಹಾಗಾಗಿ ಇಬ್ಬರಿಗೆ ಯಾರಿಗೋ ಸಿಗತ್ತೆ. ಬಟ್ ಡಾಕ್ಟರ್ಗಳದನ್ನು ತೆಕ್ಕೊಂಡಿದ್ದಾರೆ. 2 ಕಣ್ಣುಗಳನ್ನು ಕೂಡ ಅವರು ದಾನ ಮಾಡಿದ್ದಾರೆ. 2:45ಗೆ ಕಣ್ಣುಗಳು ಡೊನೇಷನ್ ಪ್ರೊಸೀಜರ್ ಮುಗಿದಿದೆ. 2 ಕಣ್ಣನ್ನು ಕಲೆಕ್ಟ್ ಮಾಡಿದ್ದೀವಿ. ತುಂಬ ಚೆನ್ನಾಗಿದೆ ಕಣ್ಣು. ನಾಳೆ ತಪ್ಪಿದ್ರೆ ನಾಡಿದ್ದೊಳಗೆ ಇನ್ನಿಬ್ಬರಿಗೆ ಈ ಕಣ್ಣು ಯಾರಿಗೆ ಬೆಸ್ಟ್ ಸೂಟ್ ಆಗ್ತದೋ ಅಂಥವ್ರನ್ನ ನಾವು ಕರೆದು 1 or 2 days ಒಳಗೆ ಅದನ್ನು ನಾವು ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ.
ತಂದೆಗೆ ತಕ್ಕ ಮಗ ಅನ್ನೋ ರೀತಿಯಲ್ಲೇ ಇದ್ದಿದ್ದಾನೆ ಸರ್. ನೇತ್ರದಾನ ಒಂದಾಯಿತು. ರಾಜ್ಕುಮಾರ್ ಅವ್ರದ್ದು ಕೊನೆಯ ಚಿತ್ರ ಶಬ್ದವಿದೆ, ಅದು ಡ್ರಗ್ಸ್ ವಿಚಾರದಲ್ಲೇ ಹೋರಾಟ ಮಾಡಿ. ಇವ್ರದ್ದು ಕೊನೆಯ ಚಿತ್ರ ಯುವರತ್ನ ಡ್ರಗ್ಸ್ನ ವಿಚಾರದಲ್ಲೇ ಹೋರಾಟ ಮಾಡಿನೇ ಅಂತ್ಯ ಆಗಿದ್ದು. ಸೊ ಎರಡು ಕೋಇನ್ಸಿಡೆಂಟ್ ಅಂತಲೇ ಹೇಳ್ಬೋದಲ್ಲ ಸರ್? ಪಾಸಿಬಲಿ ಎಸ್, ಕೋಇನ್ಸಿಡೆಂಟ್ ಹೇಳ್ಬೋದಲ್ಲ, ಅಲ್ಲ ಆಗಿದೆಯಲ್ಲ. ಹೌದು, ಈಗ ಅದನ್ನು ಕೋಇನ್ಸಿಡೆನ್ಸ್ ಅಂತ ಹೆಂಗೆ ಹೇಳಲಿ ನಾನೀಗ? ಎರಡು ಹೋರಾಟ. ಈಗ ಒಂದು ವಿರಾಮ ತಗೊಂಡು, ಹೌದು, ಒಂದು ವಿರಾಮ ಕೂಡ ಇದೆ. ವಿರಾಮದ ನಂತರ ವಾಪಸ್ ಬಂದು ಈ ಸಂಬಂಧಿತ ಸುದ್ದಿಗಳನ್ನು ಇನ್ನಷ್ಟನ್ನು ನೋಡ್ಕೊಂಡು ಹೋಗೋಣ. ನಾನು ಈ ಸುದ್ದಿಯನ್ನು ನಿಮ್ಮ ಮುಂದೆ ಹೇಳ್ತಾ ಇರೋಂತೇನೆ ಅವರ ಅಪ್ಪುನ ಸಾರ್ವಜನಿಕ ದರ್ಶನಕ್ಕೋಸ್ಕರ ಕಂಠೀರವ ಕ್ರೀಡಾಂಗಣದಲ್ಲಿ, ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಸಾವಿರಾರು ಜನ ನೋಡ್ತಾ ಇದ್ದಾರೆ. ಈಗಿರುವ ಮಾಹಿತಿಗಳ ಪ್ರಕಾರ ಇವತ್ತು ಮತ್ತು ನಾಳೆ ಈ ಪ್ರಕ್ರಿಯೆ ಮುಗಿತಾನೇ ಇರುತ್ತೆ. ಬಹುಶಃ ನಾಳಿದ್ದು ಅಂತ್ಯ ಸಂಸ್ಕಾರ ಆಗಬಹುದು ಅಂತ ಹೇಳ್ತಿದ್ದಾರೆ. ಎಲ್ಲ ಸರಿ ಹೋದರೆ ನಾಳೆ ಅಂತೂ ಕಷ್ಟ ಇದೆ ಆಗಕ್ಕದು. ಕೆಲವ್ರದ್ದು ಅನುಮಾನ ಇದೆ, ನಾಳೆ ಆಗ್ಬಿಡ್ಬೋದು. ಆಕೆ ಏನಾದ್ರು ಮಗಳು, ಅವಳು ಅಮೇರಿಕಕ್ಕೆ ಹೋಗಿ 4 ತಿಂಗಳು 5 ತಿಂಗಳು ಈಗ ರೀಸೆಂಟ್ ಅಷ್ಟೇ. ಈಗ 4 ಮಂತ್ಸು 5 ಮಂತ್ಸು ಅಮೇರಿಕಕ್ಕೆ ಹೋಗಿ, ಯಾವುದೋ ಆರ್ಟ್ ರಿಲೇಟೆಡ್ ಈ ಥರದ್ದಿನ ಒಂದು ಕೋರ್ಸ್ ಯಾವುದಕ್ಕೋ ಹೋಗಿ ಆಕೆ ಇಲ್ಲ ನ್ಯೂ ಜೆರ್ಸಿ ಹತ್ತಿರ ಇಲ್ಲ ಅಲ್ಲೆಲ್ಲ ಹೋಗಿರೋದೇ 4 ತಿಂಗಳು 5 ತಿಂಗಳ ಹಿಂದೆ ಇರಬೇಕು. ಈಗ ಆಕೆ ವಾಪಸ್ ಬರಬೇಕು. ಬಟ್ ಅವ್ರ ಪರಿಸ್ಥಿತಿ ಅಂತೂ ಯಾರಿಗೂ ಬೇಡ. ಆಕೆ ಹೇಗೆ ಬರ್ತಾರೋ, ಬರೋದು ಎಷ್ಟೊತ್ತಾಗುತ್ತೋ ಅದರ ಮೇಲೆ ಎಲ್ಲ ಇತ್ಯರ್ಥ ಆಗಬಹುದು. ಒಂದು ವಿರಾಮ ಇದೆ. ಈ ವಿರಾಮದ ನಂತರ ಉಳಿದ ಸುದ್ದಿಗಳನ್ನು ನಿಮ್ಮ ಮುಂದೆ ಹಾಜರುಪಡಿಸಬೇಕಾದಂತಹ ಅನಿವಾರ್ಯ ಕರ್ತವ್ಯ ನನ್ನದು.